ಬದುಕಿನ ಪವಳಲಿ ನೆನಪುಗಳ ಹಾವಳಿ ಹೊಸದನು ಸೃಷ್ಟಿಸುತ್ತ ಹಳೆದನು ಮರೆಯುತ್ತ ಜೀವನ ಸಾಗಲಿ ಜೀವನ ಸಾಗಲಿ ಜೀವನ ಸಾಗಲಿ ಜೀವನ ಸಾಗಲಿ. ಇಲ್ಲಿ ಆಕ್ಚುಲಿ ಒಂದು ಕಾಫಿ ಬರುತ್ತೆ ಸಾಯಂಕಾಲ. ಹಳೆ ಕಾಲದಲ್ಲಿ ವುಡ್ ಚೇರ್ ಎಲ್ಲ ಬರುತ್ತಲ್ಲ, ಹಿಂಗೆ ಇದು. ಇವತ್ತು ರಾತ್ರಿಗೆ ಹೋಗ್ತೀವಿ ನಾನು ಪ್ರಶಾಂತ್ ಹುಡುಕೊಂಡು. ಸೊ ನಾವು ಇವಾಗ ರೂಮ್ ಟೂರ್ ಮಾಡೋಣ. ರೂಮ್ ಟೂರ್ ಈಗ ನಮ್ದು. ನೋಡಿ, ಇದು ಕಿಟಕಿ, ಅದು ಕಿಟಕಿ, ಯಾವುದು ಇದು ಕಿಟಕಿ, ಓಕೆ ಇದು ಕಿಟಕಿ, ಆಯ್ತಾ? ಓಕೆ. ಈಗ ನಮ್ಮ ವುಡ್ ಡೋರು ಕೀ ಇರ್ಬೇಕಲ್ಲ, ಸೊ ಕೀ ಓಪನ್ ಮಾಡ್ತೀನಿ. ಟಂಟಡಾಂಗ್. ಸೊ ಕೀ ಯಾವ ಗ್ಯಾಪ್ ಅಲ್ಲಿ ಕೀ ಹಾಕ್ದೆ ಬ್ರೋ? ಹಾಕ್ಬಿಟ್ಟೆ. ಆಚೆ ತೋರ್ಸು ಬ್ರೋ, ಎಲ್ಲ ಏನೇನ್ ಓಕೆ 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 ಓಕೆ. ನೋಡಿ, ಇದು ನಮ್ಮ ಮನೆ. ಈಗ ಸದ್ಯಕ್ಕೆ ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಈಗ ಇದು ಹಳೆ ಕಾಲದಲ್ಲಿ ವುಡ್ ಚೇರ್ ಎಲ್ಲ ಬರುತ್ತಲ್ಲ, ಹಿಂಗೆ ಇದು ದಿಮ್ಮೆನೋ ಏನೋ ಅಂತಾರಪ್ಪ. ಹೌದು. ಓಕೆ, ಅದು ಚೇರ್ಗಳು. ಆಮೇಲೆ ಇಲ್ಲಿ ಅದೇ ಈವ್ನಿಂಗ್ ಟೈಮ್ ಕುತ್ಕೊಂಡಿಲ್ಲ, ಆರಾಮಾಗಿ ಕಾಫಿ ಕುಡ್ಕೊಂಡಲ್ಲಿ ನೇಚರ್ ವ್ಯೂ ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಇದು, ಆಯ್ತಾ? ಸೊ ಅದಾದ್ಮೇಲೆ ಕೀ ತೆಗ್ದೆ, ಒಳಗೋಗೋಣ ಬನ್ನಿ ನಮ್ಮ ಅರಮನೆ. ಲೆಟ್ಸ್ ಗೆಟ್ ಇನ್. ತೇಗ್ತಾ ಇದೀನಿ, ಸರಿಯಾಗಿ ತಿನ್ಕೊಂಡ್ ಬಂದ್ಬಿಟ್ಟಿದೀನಿ. ಓಕೆ, ಬನ್ನಿ ಒಳಗೆ. ಕಮಾನ್. ಸೊ ಎಂಟರ್ ಆಗಿದ ತಕ್ಷಣ ನಿಮ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನು ತೋರ್ಸಲ್ಲ, ಎಷ್ಟು ಮೆತ್ತಗಿದೆ ಗೊತ್ತಾ. ಸೊ ಇದು ಬೆಡ್ ಸಖತ್ ಸಾಫ್ಟ್ ಆಗಿದೆ. ಆಮೇಲೆ ಈ ಕಡೆ ಬನ್ನಿ, ಒಳಗೆ ಬನ್ನಿ. ಸೊ ಇಲ್ಲೂ ಅಷ್ಟೇ, ಮನೆಗಳಲ್ಲಿ ಹೇಗೆ ವಿಂಡೋ ಇರುತ್ತೆ ಕರ್ಟನ್, ಅದೇ ರೀತಿ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಈ ಕಡೆ ವ್ಯೂಸ್ ಕಾಣಿಸುತ್ತೆ ನಿಮ್ಗೆ. ಈ ರೀತಿ ಇದು ಮಾಡ್ಕೊಂಡು ಡೋರು ಇದೆಯಲ್ಲ, ಏನ್ ಡೋರು? ಡೋರೇ ಇದೆಯಲ್ಲ. ಡೋರ್ ಇದೆ, ಬಟ್ ಈಗ ಸರಿ ಆಯ್ತಪ್ಪ, ಸುಮ್ನೆ ನಮ್ಗೆ ಡೋರ್ ಸೇಫ್ಟಿ ಇಲ್ಲ ಆತರ ಈ ತರ ಅಂತಾರೆ. ಡೋರ್ ಹಿಂಗ್ ಕ್ಲೋಸ್ ಮಾಡ್ಬಿಟ್ಟು ವಿಂಡೋ ವ್ಯೂ ಎಂಜಾಯ್ ಮಾಡ್ಬೋದು, ಆಯ್ತಾ? ಇದೆಲ್ಲ ಗೋಡೆನಾ ಬ್ರೋ? ಇದೆಲ್ಲ ಗೋಡೆ ಅಲ್ಲ, ಇದೆಲ್ಲ ಒಂಥರ ಈ ಟೆಂಟ್ ಬರುತ್ತಲ್ಲ, ಸೊ ದಪ್ಪ ಕ್ಲಾತ್, ತುಂಬಾ ದಪ್ಪ ಇದೆ. ಒಳಗೆ ಯಾರು ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ಈ ಕಡೆ ಬನ್ನಿ, ನಮಗೋಸ್ಕರ ಅವ್ರು ಏನೇನು ಮಾಡಿದ್ದಾರೆ ಇಲ್ಲ ನೋಡಿ. ಪ್ಯೂರ್ ವಾಟರ್ ಇಟ್ಟಿದ್ದಾರೆ. ಆಮೇಲೆ ಕೆಟಲ್ ಇದೆ ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ. ಆಮೇಲೆ ಇದು ಹೊರಗಡೆ ನೈಟ್ ಟೈಮು ಏನಾದ್ರು ಗೆಜ್ಜೆ ಶಬ್ದ ಆದಾಗ ಈ ಹಾರರ್ ಫಿಲ್ಮ್ಸ್ ಅಲ್ಲೆಲ್ಲ ಇಟ್ಕೊಂಡು ಹೋಗ್ತೀವಲ್ಲ, ಹಂಗೆ ಇಟ್ಕೊಂಡು ಹೋಗ್ಬೋದು. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ರೀ. ಹಂಗೆ ಇವತ್ತು ರಾತ್ರಿಗೆ ಹೋಗ್ತೀವಿ ನಾನು ಪ್ರಶಾಂತ್ ಹುಡುಕೊಂಡು, ಗೆಜ್ಜೆ ನಾಗವಲ್ಲಿ ಹುಡುಕೊಂಡು ಹೋಗ್ತೀವಿ. ಸೊ ಇದಾದ್ಮೇಲೆ ಈ ಕಡೆ ಎಲ್ಲ ಇದು ಬಟ್ಟೆ ಹಾಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿದೆ ವುಡ್ದು. ಸೊ ಅದಾದ್ಮೇಲೆ ಪಾಪ ಸೊಳ್ಳೆ ಕಚ್ಬಾರ್ದಂತ ಗುಡ್ ನೈಟ್ಸ್ ಹಾಕೊಟ್ಟಿದ್ದಾರೆ. ಅದಾದ್ಮೇಲೆ ಈಗ ಡ್ರೆಸ್ಸಿಂಗ್ ರೂಮ್ ಮತ್ತೆ ವಾಶ್ರೂಮ್ ಎರಡು ಇದೆ. ಸೊ ಹಿಂಗ್ ಓಪನ್ ಮಾಡಿದ್ರೆ ಡ್ರೆಸ್ಸಿಂಗ್ ರೂಮ್. ಸೊ ಡ್ರೆಸ್ಸಿಂಗ್ ರೂಮ್ ಈ ಕಡೆ ಇದೆಲ್ಲ. ಈ ಕಡೆ ಒಳಗೆ ಹೋದ್ರೆ ಸೊ ಇದು ವಾಶ್ರೂಮು ಸಖತ್ತಾಗಿದೆ. ಸೊ ನೀಟಾಗಿ ನಮಗೋಸ್ಕರ ಲೈಕ್ ಸಖತ್ ಅದು ಬಯೋಟಿಕ್ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ. ಬಯೋಟಿಕ್ ಪ್ರಾಡಕ್ಟ್ಸ್ ಅಲ್ಲಿ ಇದು ಕಂಡೀಷನರ್, ಇದು ಆಮೇಲೆ ಇದು ಸ್ಕಿನ್ ಲೋಷನ್. ಓಕೆ, ಹೋಗ್ಬೇಕಾದ್ರೆ ಇದೆಲ್ಲ ಎತ್ಕೊಂಡು ಹೋಗ್ಬಿಡೋಣ ಆಯ್ತಾ? ಆಮೇಲೆ ಇದು ಫ್ರೆಶ್ ಡೈಲಿ ಪ್ಯೂರಿಫೈಯಿಂಗ್ ಶಾಂಪೂ, ಲೋಷನ್, ಇದು ಕಂಡೀಷನರ್. ಆಮೇಲೆ ಸೊ ಇದಿಷ್ಟು ವಾಶ್ರೂಮ್ದು. ಕ್ಲೋಸ್ ಮಾಡಿ. ಫುಲ್ ಕೂಲ್ ಆಗಿದೆ. ಎಸಿನೇ ಬೇಡ ಇಲ್ಲಿ, ಎಸಿನೇ ಬೇಡ, ಆದ್ರೂ ಫ್ಯಾನ್ ಕೊಟ್ಟಿದ್ದಾರೆ. ಹಾಕಿರೋದು ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಮ್ಮರ್ಗೆ ಒಂಥರ ಹಿಂಗ್ ಬಂದು ಈ ಕಡೆ ವ್ಯೂ ಎಂಜಾಯ್ ಮಾಡಿ, ಈ ಕಡೆ ಬೇಜಾರಾದಾಗ ಹಿಂಗ್ ಕುತ್ಕೊಂಡು ಇಲ್ಲಿ ಮಾತಾಡ್ತಿರ್ಬೋದು, ಕಾಫಿ ಕುಡಿಬೋದು, ಮಾತಾಡ್ಕೊಂಡು ವರ್ಕ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು. ಇಲ್ಲಿ ಆಕ್ಚುಲಿ ಒಂದು ಕಾಫಿ ಬರುತ್ತೆ ಸಾಯಂಕಾಲ, ಇನ್ನೊಂದು 1 hour. ಈಗ ತಾನೇ ಊಟ ಮಾಡಿದೀವಲ್ಲ, ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಈಗ ಸದ್ಯಕ್ಕೆ ಮಳೆ ಬರ್ತಿದೆ, ಬನ್ನಿ ಒಳಗೆ ಹೋಗ್ಬಿಟ್ಟು ಸ್ವಲ್ಪ ತಾಚಿ ಮಾಡೋಣ. ಏನ್ ಮಾಡ್ತಾ ಇದ್ದೀರಾ ಪ್ರಶಾಂತ್? ಹಲೋ, ಹಾಯ್.
ಸಗದಾಗಿ ಬಂದಿದೆ ಫುಟೇಜಸ್ ಎಲ್ಲ. ನೋಡಿ ನಿಮ್ಮ ಫೇಸ್ ಎಲ್ಲ ಸ್ಮೈಲ್ ನೋಡ್ತಿದ್ರೆ ಗೊತ್ತಾಗ್ತಿದೆ ಫುಟೇಜಸ್ ಏನು ಸಗದಾಗಿ ಬಂದಿದೆ ಅಂತ. ಆದ್ರೂ ನಿಮಗೆ ಫುಟೇಜಸ್ ಎಲ್ಲ ಜಾಸ್ತಿ ರಿವೀಲ್ ಮಾಡಂಗಿಲ್ಲ, ಸ್ವಲ್ಪ ಮಾತ್ರ ರಿವೀಲ್ ಮಾಡ್ತೀವಿ. ಸೊ ಫುಟೇಜಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯೂಶಲಿ? ಸಖತ್ ಇಂಪಾರ್ಟೆಂಟ್ ನೆನ್ನೆ ಅನುಭವ ಆಗಿಲ್ಲ ಅಲ್ವಾ? ನಿನ್ನೆ ಒಂದು ಬೈಟ್ ಯಾವುದೋ ಒಂದು ಮಾವುತ ತಗೊಂಡ್ವಿ, ಅದು ಮಾವುತನ ಗೊತ್ತಿಲ್ದಿರೋ ತಗೊಂಡ್ವಿ. ಸಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ದ ಆ ಮಾವುತ ಫುಟೇಜಸ್ನ. ಓಕೆ ಇದನ್ನ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದಾಗ ಇವ್ರೇನೋ ಏನ್ ಮಾಡಿದ್ರಿ ಹೇಳಿ ಫುಟೇಜ್? ಅದು ನಾನು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡೆ. ಅಂದ್ರೆ ನಮ್ಮ ಫೋನ್ಗೂ ಮತ್ತೆ ಆ್ಯಪ್ಗೂ ಕನೆಕ್ಷನ್ಸ್ ಇರುತ್ತೆ. ಓಕೆ. ಸೊ ನಾನೇನೇನು ಶೂಟ್ ಮಾಡಿದೀವಿ, ನಾವೇನೇನು ಶೂಟ್ ಮಾಡಿದೀವಿ ಅನ್ನೋದೆಲ್ಲ ನಮ್ಮ ಫೋನಲ್ಲಿ ಬರ್ತಾರೆ. ಓಕೆ. ನಾನು ಅದೇನೋ ಮಾಡ್ತಾ ಯಾವ್ದೋ ಜ್ಞಾನದಲ್ಲಿ ಅವ್ರ ಹತ್ರ ಮಾತಾಡ್ತಿದ್ದೆ. ಅವ್ರು ವೆರಿ ಇಂಟ್ರೆಸ್ಟಿಂಗ್ ಹೇಳ್ತಿದ್ರು. ಬ್ಯಾನ್ ಆಗಿರೋ ಆನೆಗಳು ಯಾವ್ದು, ಎಷ್ಟು ಡೇಂಜರ್. ಅದೇನ ಹೆಸರು ಹೇಳಿದ್ರಲ್ಲ, ಒಂದ್ ಆನೆ ಮಣಿಕಂಠ, ಇನ್ನೊಂದು ಗಣೇಶ ಗಣೇಶ ಹೇಳಿದ್ರು. ಅವೆಲ್ಲ ಹಿಂಗೆ ವೈಲ್ಡ್ ಅಟ್ಯಾಕ್ ಮಾಡುತ್ತೆ, ಏನೆಲ್ಲ ಅವಾಂತರಗಳು ಮಾಡಿದೆ, ಇದೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಫುಲ್ ಹೇಳಿದ್ರು ಅವರು. ಒಂಥರ ಚೆನ್ನಾಗಿತ್ತು, ಅದು ಸಕ್ಕತ್ತಾಗಿತ್ತು. ಅದನ್ನ ನಾವು ಫುಲ್ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 8 minutes ಮಾತಾಡಿದ್ರು. ಮಾತಾಡಿದ್ರು ಮಾಡೋಣ ಅಂದ್ಬಿಟ್ಟು ಏನೋ ಮಾಡಿದ್ವಿ, ಡಿಲೀಟ್ ಆಗೋದು. ಶೂಟ್ ಮಾಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಶೂಟ್ ಮಾಡಾದ್ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಯೂಟ್ಯೂಬ್ ಅಲ್ಲಿ ಅದೆಲ್ಲ ಸರ್ಚ್ ಮಾಡಿ ಯಾವ್ದೋ ವಂಡರ್ ಶೇರ್ ಡೇಟಾ ರಿಕವರಿ ಅಂತೆಲ್ಲ ಆಪ್ ಡೌನ್ಲೋಡ್ ಮಾಡಿ 1 ಗಂಟೆವರೆಗೂ ಹಾಕದ್ವಪ್ಪ. 121 ಎಷ್ಟು, ಒಂದು 3 ಅವರಾ 3 ಅವರ್ ಹಾಕಿರ್ತೀವಿ, ಕಾಯ್ಕೊಂಡಿದ್ವಿ. ಎಲ್ಲ ಆಗೋಯ್ತೀನಿ ಡೇಟಾ ರಿಕವರಿ ಅಂತ. ಎಲ್ಲ ಲೋಡ್ ಎಲ್ಲ ಆದ್ಮೇಲೆ ನೋಡಿದ್ರೆ ಲಾಸ್ಟಲ್ಲಿ ಡೇಟಾ ರಿಕವರಿ ಮಾಡೋದಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಿದ್ವಿ. ಸರಿ ಅಂದ್ಬಿಟ್ಟು ಆಮೇಲೆ ಏನಿಲ್ಲ, ಇನ್ನೇನ್ ಮಾಡೋದು, ಸರಿ ಆಯ್ತು. ಡೇ 1 ಸ್ವಲ್ಪ ಡಿಸಪಾಯಿಂಟ್ ಆಮೇಲೆ ಬುದ್ಧಿ ಕಲ್ತ್ವಿ. ಒದ್ದಾಡಿ ನೋಡಿ, ಇಲ್ಲಿ ಹಾರ್ಡ್ ಡಿಸ್ಕ್ ಇದೆ. ಈ ಹಾರ್ಡ್ ಡಿಸ್ಕ್ ಎಲ್ಲ ಸ್ಟೋರ್ ಮಾಡ್ಕೊತಿದೀವಿ. ಸೊ ಸ್ಟೋರ್ ಮಾಡಿ ಇಟ್ಕೊಂಡು ನಾಳೆಗೆ ನಾವು ಪ್ರಿಪೇರ್ ಆಗಿರ್ತೀವಿ, ಎಲ್ಲ ಕಡೆ ಸ್ಪೇಸ್ ಮಾಡ್ಕೊಂಡು. ಸೊ ದಟ್ ನಾಳೆ ನಮ್ಗೆ ಯಾವ್ದೇ ತೊಂದರೆ ಆಗ್ಬಾರ್ದು ಅಂತ. ಸೊ ಇದು ಒಂದು ಡಾಕ್ಯುಮೆಂಟ್ರಿ ಶೂಟ್ ಮಾಡ್ಬೇಕಾದ್ರೆ ಸಖತ್ ಇದಿರ್ಬೇಕು. ಸೊ ತಗೋಬೇಕಾಗಿರುವಂತ ಒಂದು ಏನಂತ ಪ್ರಿಕಾಷನ್ಸ್ ತರಾನೇ ಅಂತ ಅನ್ಬೋದು ಡಾಕ್ಯುಮೆಂಟ್ರಿಗೆ. ನಮ್ಗೆ ಆಕ್ಚುಲಿ ಏನು ಅಂತಂದ್ರೆ ಹೊರ್ಗಡೆ ಪ್ರಪಂಚನೇ ಗೊತ್ತಾಗ್ತಿಲ್ಲ. ಇಲ್ಲಿ ಬಂದ್ಮೇಲೆ ಮರ್ತೋಗ್ಬಿಟ್ಟಿದೀವಿ. ನಾವು ಕೆಲಸ ಮಾಡಬೇಕು, PPT ಪ್ರೆಸೆಂಟೇಶನ್ ಇದೆ ಇವ್ರದ್ದು, ಆಮೇಲೆ ಡಾಕ್ಯುಮೆಂಟ್ರಿ ಸಬ್ಮಿಷನ್ ಇದೆ ಕಟ್ಟಿ ಹೊತ್ತಿಗೆ. ಅಯ್ಯೋ, ಬೆಂಗಳೂರಿಗೆ ಹೋಗಿದ ತಕ್ಷಣ ಯೋಚನೆ ಮಾಡ್ತಾ ಇದ್ದೀನಿ ಇಷ್ಟು ಪೀಸ್ಫುಲ್ ಆಗಿದೀವಿ ಇವಾಗ. ಬೆಂಗಳೂರಿಗೆ ಹೋದ್ಮೇಲೆ ಇಷ್ಟೊಂದು ಪೀಸ್ಫುಲ್ ಸಿಗಲ್ಲ. ನನ್ನ ಕತೆ ಊಸ್ಟು ಅಂತ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಬಟ್ ಇರೋ ಟೈಮ್ನ ಎಂಜಾಯ್ ಮಾಡ್ತಾ ಇದೀವಿ. ಟೈಮ್ ಹೆಂಗ್ ಹೋಗ್ತಿದೆ ಅಂತಾನೆ ಹೇಳಕ್ ಆಗ್ತಿಲ್ಲ ಅಲ್ಲ ಬ್ರೋ? ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಸೀರಿಯಸ್ಲಿ. ಈಚ್ ಅಂಡ್ ಎವ್ರಿ ಮೂಮೆಂಟ್ ಅಂತ ಹೇಳಿದ್ರು.